ಎಲ್ರಿಗೂ ನಮಸ್ಕಾರ. ಇವತ್ತು ಬೆಳಗ್ಗೆಯಿಂದ ನನ್ನ ಟೈಮ್ ಆಲ್ಮೋಸ್ಟ್ ದೇವ್ರ ಮನೆ ಕ್ಲೀನ್ ಮಾಡೋದ್ರಲ್ಲೇ ಆಗೋಗಿತ್ತು. ಯಾಕಂದರೆ ನಿನ್ನೆ ವೈಭವಲಕ್ಷ್ಮಿ ವ್ರತ ಮಾಡಿದ್ರಿಂದ ಅದ್ರ ಕಲಶ ಎಲ್ಲ ನೆನೆ ತೆಗೆದಿರಲಿಲ್ಲ. ಶುಕ್ರವಾರ ಅಂದ್ಬಿಟ್ಟು ಕಲಶ ಸದಲಿಸಿ ಇಟ್ಟಿದ್ದೆ ಅಷ್ಟೇ ನೆನೆ. ಅದರಿಂದ ಇವತ್ತು ಬೆಳಗ್ಗೆ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ತಾ ಇದ್ದೆ. ಕಲಶ ಎಲ್ಲ ಎತ್ತಿಟ್ಟು ದೇವ್ರ ವಿಗ್ರಹಗಳನ್ನೂ ಎತ್ತಿಟ್ಬಿಟ್ಟು ದೇವ್ರ ಮನೆಯೆಲ್ಲ ಕಸ ಗುಡಿಸಿ ಒರೆಸಿ ಎಲ್ಲ ಕೆಲಸ ಮುಗಿಸ್ಕೊಂಡು ದೇವರಿಗೆ ದೀಪ ಹಚ್ಬಿಟ್ಟು ತಿಂಡಿ ಎಲ್ಲ ರೆಡಿ ಮಾಡ್ತಾ ಇದ್ದೆ. ಪಾಪುನ ನಮ್ಮನೆಯವರು ಹೊರಗಡೆ ಕರ್ಕೊಂಡು ಹೋಗಿದ್ದರು. ಇದ್ರ ಮಧ್ಯ ನಾನು ಮೀಶೋದಲ್ಲಿ ಪಾಪುಗೆ ಅಂತ ಒಂದು ಗಿಫ್ಟ್ನ ಆರ್ಡರ್ ಮಾಡಿದ್ದೆ. ಆ ಗಿಫ್ಟ್ ಏನು ಅಂತ ಹೋಗ್ತಾ ಹೋಗ್ತಾ ನಿಮಗೆ ವಿಡಿಯೋನಲ್ಲಿ ಗೊತ್ತಾಗುತ್ತೆ. ಇವತ್ತು ಮೀಶೋದಲ್ಲಿ ಪಾರ್ಸೆಲ್ ಬರ್ತಿದೆ ಅಂತ ಕೂಡ ಫೋನ್ ಬಂದಿತ್ತು. ಪಾಪು ಬರೋದ್ರೊಳಗಡೆ ಪಾರ್ಸೆಲ್ ಕೂಡ ಕಲೆಕ್ಟ್ ಮಾಡಿಕೊಂಡು ಪಾಪು ಬರೋದನ್ನೇ ಕಾಯ್ತಾ ಇದ್ದೆ. ಅವ್ನು ಬರ್ತಿದ್ದಂಗೆ ಅವನಿಗೆ ಪುಟಾಣಿ ಸರ್ಪ್ರೈಸ್ ಕೊಡೋಣ, ಹೇಗೆ ರಿಯಾಕ್ಟ್ ಮಾಡ್ತಾನೆ ಅಂತ. ಈಗ ನೀವೇ ನೋಡಿ ಅವ್ನ ರಿಯಾಕ್ಷನ್ ಹೇಗಿದೆ ಅಂತ. ಫಸ್ಟು ಪಾಪು ಕೈಲಿ ಕೊಟ್ಟೆ. ಅವನು ಏನೂ ರಿಯಾಕ್ಟ್ ಮಾಡಲಿಲ್ಲ. ಸುಮ್ಮನೆ ಅಮ್ಮ ಏನೋ ಹಿಡ್ಕೊಂಡಿದ್ದಾಳಲ್ಲ ಅಂತ ಸುಮ್ಮನೆ ಯೋಚನೆ ಮಾಡ್ತಾ ಇದ್ದ. ಆಮೇಲೆ ಅಂದರೆ ಪಾರ್ಸೆಲ್ ಓಪನ್ ಆದಮೇಲೆ ಅವ್ನು ನೋಡ್ತಿದ್ದಂಗೆ ಲೈಟಾಗಿ ಖುಷಿಪಟ್ಟ. ಏನೋ ಹೊಸದಾಗಿ ಕಾಣಿಸ್ತಿದೆಯಲ್ಲ ನನಗೆ ಅಂತ. ನಾನು ಪಾಪುಗೆ ಏನು ಆರ್ಡ್ರ್ ಮಾಡಿದ್ದೆ ಅಂದರೆ ಅವನಿಗೋಸ್ಕರ ಒಂದಷ್ಟು ಪುಟಾಣಿ ಪುಸ್ತಕಗಳನ್ನ ಆರ್ಡ್ರ್ ಮಾಡಿದ್ದೆ. ನನ್ನ ಪಾಪುಗೀಗ 1.5 ವರ್ಷ. ಇಷ್ಟು ಪುಟ್ಟ ಪಾಪುಗೆ ಯಾವ ಬುಕ್ಸ್ ಆರ್ಡ್ರ್ ಮಾಡಿದ್ದೀನಿ ಅಂತ ಅಂದ್ಕೊತಿದ್ದೀರಾ? ಹೌದು, ನನ್ನ ಪಾಪುಗೆ ನಾನು ಆ್ಯನಿಮಲ್ಸ್, ವೈಲ್ಡ್ ಆ್ಯನಿಮಲ್ಸ್, ವೆಜಿಟೇಬಲ್ಸ್, ಆಲ್ಫಬೆಟ್ಸ್, ಫ್ರೂಟ್ಸ್, ಬರ್ಡ್ಸ್ ಈ ರೀತಿ ಸಾಕಷ್ಟು ಬುಕ್ಸ್ನ ಆರ್ಡ್ರ್ ಮಾಡಿದ್ದೆ. ಎಲ್ಲ ಪುಟಾಣಿ ಬುಕ್ಕುಗಳು. ಇಷ್ಟು ಪುಟ್ಟ ಮಗುಗೆ ಈಗಲೇ ಪುಸ್ತಕಗಳು ಬೇಕಾ ಅಂತ ನೀವು ಅಂದ್ಕೊಬೋದು. ಖಂಡಿತ ಹೌದು. ಯಾಕಂದರೆ ಈ ಏಜ್ನಲ್ಲಿ ಮಕ್ಕಳಿಗೆ ಗ್ರಾಸ್ಪಿಂಗ್ ಪವರ್ ತುಂಬಾ ಚೆನ್ನಾಗಿರುತ್ತೆ. ನಾವು ಏನು ಮಾಡ್ತಿರ್ತೀವಿ ಅದನ್ನ ನೋಡಿ ಕಲಿಯೋ ಪ್ರಯತ್ನದಲ್ಲಿ ಅವು ಇರ್ತವೆ. ಈಗ ಆಲ್ರೆಡಿ ಅವನಿಗೆ ನಾನು ಬುಕ್ ಇಲ್ದಿರಾನೆ ಮನೆಯಲ್ಲೇ ತರಕಾರಿಗಳನ್ನ ತೋರಿಸಿ ಐಡೆಂಟಿಫೈ ಮಾಡೋದನ್ನ ಹೇಳ್ಕೊಟ್ಟಿದ್ದೆ. ಈಗ ಫಸ್ಟಿಗೆ ನಾನು ವೆಜಿಟೇಬಲ್ಸ್ ಬುಕ್ಸ್ನೇ ತೆಗೆದು ತೋರಿಸಿದ್ದು. ಅವನಿಗೆ ಆಲ್ರೆಡಿ ಕೆಲವೊಂದನ್ನು ಐಡೆಂಟಿಫೈ ಮಾಡಿದ್ದಾನೆ ಕೂಡ. ಅವನಿಗೆ ಗೊತ್ತಿಲ್ಲದೆ ಇರೋದನ್ನು ನಿಧಾನಕ್ಕೆ ಹೇಳ್ಕೊಡ್ಬೋದು. ಮಕ್ಕಳು ಇಷ್ಟು ಚಿಕ್ಕ ವಯಸ್ಸಿನಲ್ಲಿದ್ದಾಗ ನಾವು ಏನು ಹೇಳ್ಕೊಡ್ತೀವೋ ಅದ್ರ ನೆನಪಿನ ಶಕ್ತಿ ಅವಕ್ಕೆ ತುಂಬ ಚೆನ್ನಾಗಿರುತ್ತೆ. ಏನು ಹೇಳ್ಕೊಟ್ರು ಅದನ್ನು ಚೆನ್ನಾಗಿ ನೆನಪಿಟ್ಕೊಳ್ಳುತ್ತವೆ. ಎಷ್ಟೋ ಮಕ್ಕಳಿಗೆ ಹುಟ್ಟಿದಾಗಲೇ ಮೊಬೈಲ್ ಕೊಟ್ಬಿಟ್ಟು ಮೊಬೈಲ್ನ ಆಪ್ರೇಟ್ ಮಾಡೋದನ್ನ ಹೇಳ್ಕೊಟ್ಟಿರ್ತಾರೆ. ಮಕ್ಕಳುಗಳು ಮೊಬೈಲ್ನ ಆಪ್ರೇಟ್ ಮಾಡ್ತವೆ ಅಂದರೆ ಇನ್ನು ಬುಕ್ಸಲ್ಲಿರೋದನ್ನ ಹೇಳ್ಕೊಟ್ರೆ ಯಾಕೆ ಕಲಿಯಲ್ಲ? ನಾನು ನನ್ನ ಪಾಪುಗೆ ಯಾವತ್ತೂ ಮೊಬೈಲ್ ಅಭ್ಯಾಸ ಮಾಡೇ ಇಲ್ಲ. ಹಾಗಾಗಿ ನನ್ನ ಪುಟಾಣಿ ಪಾಪು ಆಟದಲ್ಲೇ ಪಾಠ ಕೂಡ ಇಟ್ಟಿದ್ದೀನಿ. ಇದ್ರ ಜೊತೆಯಲ್ಲಿ ಅನಿಮಲ್ಸ್ ಬುಕ್ಕಲ್ಲಿ ಕೂಡ ಕೆಲವೊಂದು ಪ್ರಾಣಿಗಳನ್ನ ಅವನು ಐಡೆಂಟಿಫೈ ಮಾಡ್ದ. ಬುಕ್ ನಾಲೆಡ್ಜ್ ಇಲ್ದಿರಾನೆ ಕೆಲವೊಂದನ್ನು ಐಡೆಂಟಿಫೈ ಮಾಡಿದ್ದಾನೆ. ಹಾಗಾಗಿ ಅವನಿಗೆ ಮಾತು ಬರ್ದಿರ ಇರ್ಬೋದು, ಬಟ್ ನಮ್ಮ ಪುಟ್ಟ ಪ್ರಯತ್ನದಿಂದ ಅವನಿಗೆ ಮುಂದಕ್ಕೆ ಕಲಿಯೋದಕ್ಕೆ ಸುಲಭ ಆಗ್ಬೋದು. ಈ ಪುಟಾಣಿ ವಯಸ್ಸಿನಲ್ಲೇ ಮಕ್ಕಳು ಇಷ್ಟಪಟ್ಟು ಕಲಿಯೋದು ಅಂದರೆ, ದೊಡ್ಡವಾದ ಮೇಲೆ ಮಕ್ಕಳು ಅಷ್ಟು ಓದೋದ್ರಲ್ಲಿ ಇಂಟ್ರೆಸ್ಟ್ ತೋರಿಸೋದಿಲ್ಲ. ನಾವು ಮಾಡೋ ತಪ್ಪೇ ಅದಲ್ವಾ? ಹೊಸ ರೀತಿಯಲ್ಲಿ ಮಕ್ಕಳಿಗೆ ಕಲಿಸೋ ಪ್ರಯತ್ನ ಮಾಡಿದ್ರೆ ಮಕ್ಕಳು ಯಾಕೆ ಕಲಿಯೋದಿಲ್ಲ? ಇದು ಇವತ್ತಿನ ವ್ಲಾಗ್ ಆಗಿತ್ತು. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.